ಮಂದಿರದ ಮೂಲ ಪ್ರಭುವಾಗಿರತಕ್ಕಂಥ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯುಗಗಳನ್ನು ಧ್ಯಾನಿಸಿಕೊಂಡು ಜಾತ್ರಾ ಮಹೋತ್ಸವದ ಕಾರಣಿಕರಾಗಿರತಕ್ಕಂತಹ ಪರಮ ಪೂಜನೀಯರಾದ ಸಡಸ್ಥಲ ಬ್ರಹ್ಮಿ ಲಿಂಗೈಕ್ಯ ಚನ್ನಬಸವ ಶಿವಾಚಾರ್ಯವರ್ಯರವನ್ನು ಧ್ಯಾನಿಸಿಕೊಂಡು ತತ್ಸ್ವರೂಪರಿಯಾಗಿರತಕ್ಕಂತಹ ಪರಮ ಪೂಜನೀಯರಾದ ಸದ್ಯದ ಮಠದ ಒಡೆಯರಾಗಿರತಕ್ಕಂಥ ಹಿರಿಯ ಸಡಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯ ವರ್ಯರವರ ಅಡಿದಾವರೆಗಳಿಗೆ ಶರಣಾಗತನಾಗಿ ಅದೇ ಪ್ರಕಾರವಾಗಿ ತತ್ಸ್ವರೂಪರಾಗಿರತಕ್ಕಂಥ ಪರಮ ಪೂಜನೀಯ ಜಗದ್ವಂದನೀಯ ಭಕ್ತ ಬಂಧುಗಳು ಕಲಾ ಪೋಷಕರು ಆಗಿರತಕ್ಕಂತಹ ಷಡಸ್ಥಲ ಬ್ರಹ್ಮಿ ಕರಿಬಸವ ಶಿವಾಚಾರ್ಯ ವರ್ಯರವರನ್ನು ಧ್ಯಾನಿಸಿಕೊಂಡು ಶಿವಯೋಗ ಮಂದಿರದ ಕಾರಣಿಕ ಪುರುಷರಾಗಿರತಕ್ಕಂಥ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಧ್ಯಾನಿಸಿ ಗಾನಯೋಗಿ ಶಿವಯೋಗಿ ವರಿಯರಾಗಿರತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳವರನ್ನು ಧ್ಯಾನಿಸಿಕೊಂಡು ತ್ರಿಭಾಷಾ ಕವಿಗಳು ಉಭಯ ಗಾಯನಾಚಾರ್ಯವಾಗಿರತಕ್ಕಂತಹ ಕನಕ ಪುರಂದರ ಕಾಳಿದಾಸ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರನ್ನು ಹನುಮಂದಿರದಲ್ಲಿರಿಸಿಕೊಂಡು ಮಹಾನ್ ಕಲಾವಿದರಾಗಿರತಕ್ಕಂಥವರಿಬ್ಬರಿಗೂ ಕೂಡ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಮಾಡುತ್ತಾ ಇಂದಿನ ಪುರಾಣ ಶ್ರವಣದಲ್ಲಿ ಭಾಗಿಗಳಾಗಿರತಕ್ಕಂಥ ನಿಡಸೇಸಿಯ ಗ್ರಾಮದ ಸರ್ವಧರ್ಮದ ಸದ್ಭಕ್ತರ ಅಂತರಾತ್ಮಗಳಿಗೆ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಮಾಡ್ತಾ ಅಪ್ಪನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆರಂಭವಾಗಿರತಕ್ಕಂತಹ ಅವರದೇ ಆಗಿರುವ ಪುರಾಣದ ಒಂದು ಸಂದರ್ಭದಲ್ಲಿ ನಿನ್ನೆಯವರೆಗೆ ಘೋಷಮಾದೇವಿಯ ಒಂದು ಚರಿತ್ರೆ ಎಂಬತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕಾಗಿರತಕ್ಕಂತಹ ಪ್ರಸಂಗ ನಮ್ಮನ್ನೆಂಬುದಾಗಿತ್ತು ಶಿವರಾತ್ರಿಯಾಗಿರುವ ಕಾರಣ. ಆದರೆ ಈ ಹೊತ್ತು ಮಹಾನುಭಾವನಾಗಿರತಕ್ಕಂಥವರ ಅವತಾರವಾಗಬೇಕಾಗಿರುವ ಪ್ರಸಂಗಕ್ಕಿಂತಲೂ ಪೂರ್ವದಲ್ಲಿ ಏನು ನಡೀತದೆ ಅನ್ನುವುದನ್ನು ದಯಮಾಡಿ ಮಕ್ಕಳು ಗಲಾಟೆ ಮಾಡದಂಗೆ ಮಹಾನುಭಾವನಾಗಿರತಕ್ಕಂಥ ಚನ್ನಬಸವೇಶ್ವರರವರ ಅವತಾರವನ್ನು ಮಾಡಿಕೊಂಡು ಬರುವುದಕ್ಕಿಂತಲೂ ಪೂರ್ವದಲ್ಲಿ ನಡೆಯಬೇಕಾಗಿರತಕ್ಕಂಥ ವಿಚಾರಗಳು ಏನು ಅನ್ನುವುದನ್ನು ನಾವು ತಿಳಿಯುವುದಕ್ಕಿಂತಲೂ ಪೂರ್ವದಲ್ಲಿ ಸ್ವಲ್ಪ ಶಾಸ್ತ್ರದ ಕಡೆಗೆ ಮನಸ್ಸು ಮಾಡೋಣ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ನಿಕ್ಕೆ ಹರದೆ ಕೊಳ್ಳಿದ್ದ ನಮ್ಮ ಮಹದೇವ ಶೆಟ್ಟಿ, ಅರ್ಧ ಗಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ, ಒಮ್ಮನವಾದರೆ ನುಡಿವ ಇಮ್ಮನವಾದರೆ ನುಡಿಯ ಬಲು ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ದೊಡ್ಡದಾಗಿರತಕ್ಕಂತಹ ಬಯಲಿನೊಳಗ ಹಿರಿದಾಗಿರತಕ್ಕಂಥ ಒಂದು ದೊಡ್ಡದಾಗಿರುವ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡು ಕೂತಾನ ಒಬ್ಬ ಮಾಲಕ. ದೊಡ್ಡ ಕಿರಾಣಿ ಅಂಗಡಿ, ಅದು ಆಟ ಇಟ ಬಯಲಲ್ಲ. ಈ ನಿಡಿಸೇಸಿಯ ಗ್ರಾಮ ನಿರ್ಮಾಣವಾಗುವುದಕ್ಕೋಸ್ಕರವಾಗಿ ಎಷ್ಟೊಂದು ಜಾಗ ಹಿಡಿದದ, ಅಷ್ಟು ವಿಶಾಲವಾಗಿರತಕ್ಕಂತಹ ಜಾಗದೊಳಗೆ ಯಾವುದೇ ಸಾಮಾನುಗಳಿಗೆ ಕೊರತೆ ಇಲ್ಲದ ರೀತಿಯಲ್ಲಿ ಅಂಗಡಿಯನ್ನು ಇಟ್ಕೊಂಡು ಕೂತಾನೆ. ಯಾವುದೇ ಗಿರಾಕಿ ಬರಲಿ, ಏನೇ ಸಾಮಾನು ಕೇಳಲಿ, ಯಾರೂ ಇಲ್ಲ ಅಂತ ತಿಳ್ಕೊಂಡು ಹಳ್ಳಿ ಹೋಗಂಗಿಲ್ಲ. ಹಂಗೆ ಸಾಮಾನುಗಳನ್ನು ಇಟ್ಟುಕೊಂಡು ಕೂತಿದ್ದ ದೊಡ್ಡದಾಗಿರತಕ್ಕಂಥ ಕಿರಾಣಿ ಅಂಗಡಿಯೊಳಗೆ. ಬೇಕಾದ ಮಾಲ ಕೇಳಲಿ, ಬೇಕಾದವರು ಬರಲಿ, ಅದಕ್ಕೆ ಸರಿಯಾಗಿರತಕ್ಕಂತಹ ದುಡ್ಡನ್ನು ಕೊಟ್ಟು, ಬೆಲೆಯನ್ನು ಕೊಟ್ಟು ಅವರಿಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು.
ಅಂಗಡಿಯನ್ನು ಇಡುವುದರ ಜೊತೆಯಲ್ಲಿ ಆ ಮಾಲೀಕ ಏನು ಮಾಡಿದ್ದ, ದೊಡ್ಡದಾಗಿರ್ತಕ್ಕಂಥ ಒಂದು ಬೋರ್ಡ್ ಬರೆದು ಹಾಕಿದ್ದ. ಬೋರ್ಡು, ಯಾರು ನಿನ್ನ ಈ ಅಂಗಡಿಯೊಳಗ ಇಂಥ ನನಗೆ ಬೇಕಾಗಿರತಕ್ಕಂಥ ಮಾಲು ಇಲ್ಲ ಅಂತ ತಿಳ್ಕೊಂಡು ಹೇಳಿಕೊಡ್ತಾರೆ, ಅವರಿಗೆ ಪಾಲಿಗೆ ಇದನ್ನು ಅಂಗಡಿಯನ್ನು ಬಿಟ್ಟು ಕೊಡ್ತೀನಿ ಎಂಬತಕ್ಕಂಥ ಮಾತು. ಹೀಗಾಗಿ ಅನೇಕ ಗಿರಾಕಿಗಳು ಬಂದು ಅವನಲ್ಲಿ ಮಾಲು ಒಯ್ತಾ ಇದ್ದರು. ಎಷ್ಟೋ ವರ್ಷ ಆಗಿತ್ತು, 10 ವರ್ಷಗಳ ಪರ್ಯಂತರವಾಗಿ ಇಟ್ಟುಕೊಂಡು ಕೂತಿರತಕ್ಕಂಥ ಅಂಗಡಿಗೆ ಒಮ್ಮೆ ಏನಾಯಿತು, ಒಂದು 80 ವರ್ಷದ ಅಮ್ಮ ಬಂತು. ಅಮ್ಮ ಯಾವ ಪುಸ್ತಕ ಓದಿದೇಕಿ ಅಲ್ಲ, ಯಾವ ಶಾಸ್ತ್ರಗಳನ್ನೂ ಕೂಡ ಕೇಳಿದೇಕಿ ಅಲ್ಲ. 80 ವರ್ಷದ ಅಮ್ಮ ಅವನ ಅಂಗಡಿಗೆ ಬಂತು. ಇವ ಎಲ್ಲಿ ಕೂತಿದ್ದ ಮಾಲಕ ಯಾವುದೇ ಗಿರಾಕಿ ಯಾವುದ ಮೂಲೆಯಿಂದ ಬಂದಾಗಲೂ ಕೂಡ ಕಂಡಿರಬೇಕು ಅವನಿಗೆ. ಆ ಪ್ರಕಾರವಾಗಿರತಕ್ಕಂತಹ ಜಾಗದೊಳಗೆ ಕುರ್ಚಿ ಹಾಕಿಕೊಂಡು ಕೂತಿದ್ದ ಎತ್ತರವಾಗಿರತಕ್ಕಂಥ ಜಾಗದೊಳಗೆ ಅಂತಹದ್ದೊಂದು ವಿಚಿತ್ರವಾಗಿರತಕ್ಕಂಥದ್ದನ್ನ ಕಟ್ಟಡ ನೋಡಬೇಕು ಅಂದ್ರೆ ನಾವು ಲಿಂಗಸೂರಿಗೆ ಹೋಗಬೇಕು. ಲಿಂಗಸೂರೊಳಗೆ ಕೋರ್ಟಿನ ನಿರ್ಮಾಣ ಆಗಿದೆ. ಕೋರ್ಟ್ ಕಟ್ಟಾರೆ. ಕೋರ್ಟಿನ ಅಧಿಕಾರಿಯಾಗಿರತಕ್ಕಂತಹ ಜಡ್ಜ್ ಕೂತಿರ್ತಕ್ಕಂತಹ ಜಾಗದೊಳಗೆ ಯಾವುದೇ ಭಾಗದ ಮುಖಾಂತರವಾಗಿ ಬಂದಿರತಕ್ಕಂತಹ ಮನುಷ್ಯರು ಕಂಡಿರಬೇಕು. ಅಂಥದ್ದು ರೀತಿಯಲ್ಲಿ ಅದನ್ನು ಐಡಿಯಾ ಮಾಡಿ ಸ್ಕೆಚ್ ಹಾಕಿ ಆ ಕೋರ್ಟಿನ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಅಂಗಡಿಯ ಒಡೆಯನಾಗಿರತಕ್ಕಂಥವನು ಎಲ್ಲರಿಗೂ ಕಾಣಬೇಕಾಗಿರುವ ರೀತಿಯಲ್ಲಿ ಕೂತಿದ್ದ. ಅಮ್ಮ ಬಂತು. ಎಲ್ಲಿಯವರೆಗೆ ಅಂಗಡಿಯೊಳಗೆ ಅಡ್ಡಾಡಲಿಕ್ಕೆ ಸಾಧ್ಯ ಅದ ಅಲ್ಲಿಯವರೆಗೆ ಅಡ್ಡಾಡಿತು, ನೋಡಿತು, ಮನೆಗೆ ಹೋತು. ಇಂತಹ ಸಾಮಾನು ಬೇಕು ಅಂತ ತಿಳ್ಕೊಂಡು ಆಕೆಯನ್ನು ಕೇಳಲಿಲ್ಲ, ಅವನ ಹತ್ತಾಗ ಹೋಗಲಿಲ್ಲ. ಮರುದಿವಸ ಬಂತು ಮತ್ತೆ ಅದ ಹೊತ್ತಿಗೆ. ನಿನ್ನೆ ಯಾವ ಹೊತ್ತಿಗೆ ಬಂದಿದ್ಲು ಅದೇ ಹೊತ್ತಿಗೆ ಬಂದ್ಲು. ಎಲ್ಲಿವರೆಗೆ ನಿನ್ನೆ ನೋಡಿದ್ಲು ಅಲ್ಲಿಂದ ಮತ್ತೆ ನೋಡಕತ್ತಿದ್ಲು. ಎಲ್ಲಿವರೆಗೆ ನೋಡಲಿಕ್ಕೆ ಸಾಧ್ಯ ಆತು ಅಲ್ಲಿವರೆಗೆ ನೋಡಿದ್ಲು, ಮತ್ತೆ ಮನೆಗೆ ಹೋದ್ಲು. ಏನಿದು? 3ನೇ ದಿವಸ ಬರ್ತಾಳೆ, 4ನೇ ದಿವಸ ಬರ್ತಾಳೆ, 5ನೇ ದಿವಸ ಬರ್ತಾಳೆ, 15 ದಿವಸ ಬಂದು ಅಂಗಡಿಗೆ ಇದೇ ಪ್ರಕಾರವಾಗಿ ಬರಬೇಕು. ಎಲ್ಲಿ ಬಿಟ್ಟಿದ್ಲು ಅಲ್ಲಿ ನಾನು ನೋಡಬೇಕು, ಮನೆಗೆ ಹೋಗಬೇಕು, ನೋಡಬೇಕು, ಮನೆಗೆ ಹೋಗಬೇಕು. ಮಾಲಕ ಅಂತಾನ, ಈ ಅಮ್ಮನಿಗೆ ಬೇಕಾಗಿರತಕ್ಕಂತಹ ಸಾಮಾನು ನನ್ನ ಅಂಗಡಿಯಾಗಿ ಎಲ್ಲೋ ಹೆಂಗೋ, ಈ ಅಮ್ಮನ ಪಾಲಿಗೆ ನನ್ನ ಅಂಗಡಿ ಹೋಗುತ್ತೆ ಹೇಗೋ. ಮಾಲಕ ಕುಂತಲ್ಲೇ ನಡುಗುತ್ತಿದ್ದ. ಅಂಗಡಿ ನಾನು ಕೈ ಬಿಟ್ಟು ಹೋಗ್ತದೆ. ಈ ಅಮ್ಮನಿಗೆ ಬೇಕಾಗಿರತಕ್ಕಂಥ ಮಾಲು ಇಲ್ಲ ಅಂತ ಕಾಣ್ತದೆ. ಅದಕ್ಕೆ ಬರ್ತಾಳೆ, ನೋಡ್ತಾಳೆ, ಹೋಗ್ತಾಳೆ. ನನ್ನ ಅಂಗಡಿಯಾಗಿ ಆಕೆಗೆ ಬೇಕಾಗಿರತಕ್ಕಂಥ ವಸ್ತು ಇಲ್ಲ ಅಂತ ಕಾಣ್ತದೆ. ಆ ಅಮ್ಮ ಲೆಕ್ಕ ಹಾಕ್ತದೆ. ಕೇವಲ ಒಂದು ವಸ್ತುವನ್ನು ಮುಟ್ಟಿ ನಾನು ಒಂದು ವಸ್ತುವಿಗೆ ಒಡತೆಯಾಗುವುದಕ್ಕಿಂತಲೂ ಈ ಅಂಗಡಿ ನನ್ನದನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ಏನು ಮುಟ್ಟಬೇಕು? ಏನನ್ನು ಮುಟ್ಟಿದರೆ ಈ ಅಂಗಡಿ ನನ್ನದಾಗುತ್ತದೆ? ಆ ಅಮ್ಮನ ಲೆಕ್ಕ ಬೇರೆ, ಕೂತಿರ್ತಕ್ಕಂತಹ ಮಾಲಕ ಲೆಕ್ಕ ಹಾಕೋದು ಬೇರೆ. 15 ದಿವಸ ನೋಡಿತು ಅಂಗಡಿನ. 16ನೇ ದಿವಸ ಮತ್ತು ಯಥಾ ಪ್ರಕಾರವಾಗಿ ಬರಬೇಕಾಗಿರತಕ್ಕಂಥ ಸಮಯಕ್ಕೆ ಅಂಗಡಿಗೆ ಬಂತು. ನೋಡ್ಕೋತ ಎಲ್ಲಿಗೆ ಬರ್ತಾಳೆ? ಮಾಲಕ ಎಲ್ಲಿ ಕುಂತಿದ್ದ ಎತ್ತರವಾಗಿರತಕ್ಕಂಥ ಕುರ್ಚಿ ಹಾಕ್ಕೊಂಡು ಎತ್ತರವಾಗಿರತಕ್ಕಂಥ ಜಾಗದೊಳಗೆ ಕೂತಿದ್ದಲ್ಲ, ಅವನ ಸೆಳೆಯಾಕೆ ಹೋತು, ಅವನ ಹತ್ತಿರಕ್ಕೆ ಹೋತು. ಮೆಟ್ಟಿ ಬೀಳ್ತಿದ್ದ ಮಾಲಕ. ಈ ಅಮ್ಮನ ಪಾಲಿಗೆ ನನ್ನ ಅಂಗಡಿ ಕೈ ಬಿಟ್ಟು ಹೋಗ್ತದೆ. ಅಮ್ಮ ಬಂದು ಏನು ಮಾಡಿದ್ಲು? ಆ ಎತ್ತರವಾಗಿರತಕ್ಕಂತಹ ಜಾಗದೊಳಗೆ ಕೂತಿರ್ತಕ್ಕಂತಹ ಮಾಲಕನ ಪಾದಾನ ಗಟ್ಟಿಯಾಗಿ ಹಿಡ್ಕೊಂತು, ನೀನು ನನಗೆ ಬೇಕು ಅಂತ. ನೀನು ನನಗೆ ಬೇಕು ಅಂತ ತಿಳ್ಕೊಂಡು ಒಡೆಯನಾಗಿರತಕ್ಕಂಥವನ್ನ ಪಾದವನ್ನು ಯಾವಾಗ ಗಟ್ಟಿಯಾಗಿ ಹಿಡ್ಕೊಂತು, ಆ ಮಾಲಕ ಆ ಅಮ್ಮನನ್ನ ತನ್ನೊಳಗೆ ಅಡಕ ಮಾಡಿಕೊಂಡು ಬಿಟ್ಟ. ಅಂಗದೊಳಗೆ, ಶಿವನ ಅಂಗಡಿಯನ್ನು ಇಟ್ಟುಕೊಂಡು ಕೂತಿರ್ತಕ್ಕಂಥ ಮಾಲಕನ ಅಂಗದೊಳಗೆ
ಅಮ್ಮ ಬೆರೆತು ಬಿಟ್ಲು. ಅಂದರೆ ಏನು? ಅಂಗಡಿ ಇಟ್ಟುಕೊಂಡು ಕೂತಿರ್ತಕ್ಕಂಥ ಮಾಲಕ ಯಾರು? ಪರಮಾತ್ಮ. ಅವನೇ ಶಿವ. ಶಿವನಿಂದ ನಿರ್ಮಾಣವಾಗಿರತಕ್ಕಂಥ ಜಗತ್ತಿನೊಳಗೆ, ಅಂದರೆ ಭೂಲೋಕದೊಳಗೆ ಯಾವ ವಸ್ತುವಿಗೆ ಕೊರತೆ ಐತಿ ಅನ್ನತಕ್ಕಂಥದ್ದನ್ನು ಹೇಳ್ರಿ. ಯಾವ ವಸ್ತು ಇಲ್ಲ ನಮ್ಮ ಭೂಲೋಕದೊಳಗೆ. ಯಾವ ರೀತಿಯಾಗಿರ್ತಕ್ಕಂಥ ಎಣ್ಣೆ ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಒಡವೆಗಳಿಗೆ ಬೇಕಾಗಿರತಕ್ಕಂಥ ಬಂಗಾರ ಬೆಳ್ಳಿಗಳು ಬೇಕು. ಎಲ್ಲಿ ಅಗಿತಿ ಅಲ್ಲಿ ಬಂಗಾರ, ಎಲ್ಲಿ ನೆಲ ಕಡಿತೀರಿ ಅಲ್ಲಿ ಬಂಗಾರ. ನಮ್ಮ ಜಗತ್ತಿನೊಳಗೆ ಏನೆಲ್ಲವನ್ನು ನಿರ್ಮಾಣವನ್ನು ಮಾಡಿದ್ದಕ್ಕಂಥ ಪರಮಾತ್ಮನೊಳಗೆ ಐಕ್ಯವಾಗಬೇಕಾಗಿರತಕ್ಕಂಥ ಕೆಲಸವನ್ನು ಅಮ್ಮ ಹೇಗೆ ಮಾಡಿತೋ ಅಂಥ ಒಂದು ಕಾರ್ಯವನ್ನು ಈ ಪುರಾಣದ ನಾಯಕನಾಗಿರತಕ್ಕಂತಹ ಚನ್ನಬಸವ ಶಿವಾಚಾರ್ಯರವರು ಕೂಡ ಮಾಡಿದ್ದಾರೆ. ಶಿವನೊಳಗೆ ಬೇಯಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ಯಾರ ಅಂತ ತಿಳ್ಕೊಂಡೆ ಅವರದಾಗಿರ್ತಕ್ಕಂಥ ಜಾತ್ರಿ. 3 ಬಿಟ್ಟವರಾಗಿರ್ಬೇಕು, ಅಂಥವ್ರ ಜಾತ್ರೆ ಮಾತ್ರ ಆಗುತ್ತೆ. 3 ಬಿಟ್ಟವರು ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಲ್ಲ. ಶಿವನಿಗೆ ಪ್ರಿಯವಾಗಬೇಕಾಗಿರತಕ್ಕಂತಹ ಕೆಲವು ಚಟಗಳನ್ನು ಬಿಡಬೇಕಾಗಿರತಕ್ಕಂತಹ ಬೈಕ್ ನಮ್ಮದಾಗಬೇಕು. ಆ ಪ್ರಕಾರವಾಗಿ ಕೇವಲ ಪುರಾಣವನ್ನು ಕೇಳಿ ಎದ್ದು ಜಾಡಿಸಿ ಹೋಗುವುದಲ್ಲ, ಪುರಾಣದ ಮೂಲಕವಾಗಿ ಕೇಳಿ ಬರಬೇಕಾಗಿರತಕ್ಕಂತಹ ಒಳ್ಳೆಯ ವಿಚಾರಗಳನ್ನು, ಕೆಟ್ಟದ್ದಾಗಿರತಕ್ಕಂತಹ ವಿಚಾರಗಳನ್ನು ನಮ್ಮ ಪಾಲಿಗೆ ಬಿಟ್ಟು ನಿಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತಹ ವಿಚಾರಗಳನ್ನು ತಿಳ್ಕೊಳ್ಳಬೇಕಾಗಿರತಕ್ಕಂಥದ್ದು ನಿಮ್ಮ ಕೆಲಸ ಆಗಲಿ. ಅಂಥ ಒಂದು ಕೆಲಸ ಇವತ್ತಿನ ದಿವಸ ಇಲ್ಲಿ ನಿಡಶೇಷಿಯ ಮಹಾಮಠದೊಳಗೆ ನಡೆದದೆ. ಅದಕ್ಕೋಸ್ಕರವಾಗಿ ಭಕ್ತಾದಿಗಳಾಗಿರತಕ್ಕಂಥವರು ಶಿವನ ಕೃಪೆಗೆ, ಗುರುವಿನ ಕೃಪೆಗೆ, ಶಿವಯೋಗಿಯ ಕೃಪೆಗೆ, ಶಿವಾಚಾರ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಮುಂದೆ ವಿಚಾರಕ್ಕೆ ನಾನು ಬರುವುದಕ್ಕೆ ಅನ್ನದಾನಯ್ಯಗಳ ಸಜ್ಜನ ಮಾನ್ಯ ಚರಿತಾನ್ವಿತ ನೆನೆಸಿ ವರ ಪುಣ್ಯಮಯನ ಹಿರಿಯ ಮಠದೊಡೆತನದ ನಾಂತಿರ್ದು ದೊಣ್ಣೆ ಬೋಧೆಯನಸಗಿ ಶಿಷ್ಯನ ಸಮುನ್ನತಿಯ ಸೆಲೆಗೈಯುತ್ತಲವರಿಗೆ ದೊಣ್ಣ ಪುಣ್ಯದ ಮೂರ್ತಿಗಳು ತಾವಾಗಿ ಬೆಳಗಿದರು. ಚನ್ನಬಸವೇಶ್ವರರವರು ಜನಿಸಿ ಬರುವುದಕ್ಕಿಂತಲೂ ಪೂರ್ವದಲ್ಲಿ ಒಂದು ಗ್ರಾಮದೊಳಗಿರಬೇಕಾಗಿರತಕ್ಕಂಥ ಜಂಗಮ ಮೂರ್ತಿಯಾಗಿರತಕ್ಕಂಥವನು ಹೇಗಿರಬೇಕು, ದಂಪತಿಗಳಾಗಿರತಕ್ಕಂಥವರು ಹೇಗಿದ್ದರು ಅನ್ನುವುದನ್ನು ಯಾವ ಕವಿಗಳಾಗಿರತಕ್ಕಂಥ ಒಳ್ಳೆಯ ಮಾರ್ಮಿಕವಾಗಿರತಕ್ಕಂಥ ರೀತಿಯಲ್ಲಿ ಬರೆಯಬೇಕಾಗಿರುವ ಕೆಲಸವನ್ನು ಮಾಡ್ತಾರೆ. ಕೇವಲ ಜಂಗಮ ಮೂರ್ತಿಯಾಗಿರತಕ್ಕಂಥವನು ಇನ್ನೊಬ್ಬರ ಮನೆಯೊಳಗೆ ಉಂಡು ಬದುಕಬೇಕಾಗಿರತಕ್ಕಂಥದ್ದು ಅವನ ಕೆಲಸವೋ, ಹಸಿದು ತನ್ನ ಮನೆಗೆ ಯಾರಾದರೂ ಊಟಕ್ಕೋಸ್ಕರವಾಗಿ ಬಂದ ಪ್ರಸಂಗದೊಳಗೆ ನೀಡಬೇಕಾಗಿರತಕ್ಕಂಥದ್ದು ಜಂಗಮನ ಕೆಲಸವೋ, ಜಂಗಮನಾಗಿರತಕ್ಕಂಥವನು ಇನ್ನೊಬ್ಬರ ಮನೆಯೊಳಗೆ ಉಣ್ಣದಷ್ಟು ಅವನ ಕೆಲಸ ಅಲ್ಲ ಅಂತಿರ್ತಾರೆ ಕೆಲವು ಮಂದಿ. ಐನರ ಮನೆಯಾಗ ಉಂಡವರಿಲ್ಲ, ಕೈಲಾಸ ಕಂಡವರಿಲ್ಲ ಅಂತ. ಐನರ ಮನೆಯಾಗ ಉಣ್ಣವ್ರು ಹೋದಾರ, ಕೈಲಾಸ ಕಂಡವ್ರು ಹೋದಾರ ನಮ್ಮ ನಾಡಿನೊಳಗೆ. ಅದು ಗಾದೆ ಮಾತು. ಐನರ ಮನೆಯಾಗ ಉಂಡವರಿಲ್ಲ, ಕೈಲಾಸ ಕಂಡವರಿಲ್ಲ ಅಂದ್ಬಿಡ್ತಾರೆ. ಈಗ ಐನರ ಮನೆಯಾಗ ಉಣ್ಣ ಮಂದಿರ ಭಾಳ ಆಗೈತಿ. ಭಕ್ತರು ಐನರು ಉಣ್ಣ ಕೆರಂಗಿಲ್ಲ. ಈಗ ಐನರ ಮನೆಯಾಗ ಭಕ್ತರು ಉಣ್ಣ ಹೊತ್ತು ಬಂದೈತಿ. ಹಾಗೆ ಜಂಗಮಾನ ಆಗಿರತಕ್ಕಂಥ ಅನ್ನದಾನಯ್ಯ ಸ್ವಾಮಿ ತಾನು ಭಿಕ್ಷೆ ಬೇಡಬೇಕಾಗಿರತಕ್ಕಂಥ ಪ್ರಸಂಗ ಬಂದಿರುವ ಪ್ರಸಂಗದೊಳಗೆ ಭಿಕ್ಷೆ ಬೇಡಲಿಕ್ಕೆ ಹೋಗುತ್ತಿದ್ದ. ತನ್ನ ಮನೆಗೆ ಯಾರಾದರೂ ಹಸುವಾಗಿದೆಪ್ಪ ಸ್ವಾಮಿಗಳು ಅಂತ ತಿಳ್ಕೊಂಡು ಬಂದರೆ ಅವರಿಗೆ ಪ್ರಸಾದವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದ. ಈ ಮಠಮಾನ್ಯಗಳು ಮಾಡ್ತಾವೆ, ಇಲ್ಲಿಗೆ ಊಟಕ್ಕೆ ಕೊಡಬೇಕಾಗಿರತಕ್ಕಂಥ ಕೆಲಸನ ಮಾಡ್ತಾವೆ.
ಮಠದವರು ಇನ್ನೊಬ್ಬರ ಮನೆಯೊಳಗೆ ಉಣ್ಣೋದಷ್ಟೇ ಅಲ್ಲ, ತಾನು ಊಟಕ್ಕೆ ನೀಡೋದನ್ನು ಕಲಿಯಬೇಕು ಅನ್ನುವುದನ್ನು ಹೇಳಿಕೊಡಬೇಕಾಗಿರತಕ್ಕಂಥ ಕಾಲ ಇದು. ಆ ರೀತಿಯಲ್ಲಿ ಅನ್ನದಾನಯ್ಯ ಬಂದವರಿಗೆ ಅನ್ನವನ್ನು ಕೊಡಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡಿ ಅನೇಕ ಭಕ್ತರಿಗೆ ಹಿತೋಪದೇಶವನ್ನು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಇಂತಿರುವ ಮಠದಲ್ಲಿ ಜನ್ಮವ ಅಂತರುದ್ರಾಂಬಿಕೆಯು ಬಾಲ್ಯದಿ ಸಂತಸದೆ ಗುರುನಾಮ ಹೊಂದಿದ ತಂಗಿಯೊಡಗೂಡಿ ಸಂತತಂ ನಿಜ ಗುಣರವರವೇ ವೇದಾಂತ ಸದ್ಗ್ರಂಥಗಳ ಬೋಧೆಯ ಆಂತಳ ಪೂಜ್ಯರ ಚಿದಾನಂದರ ಸನ್ನಿಧಿಯೊಳು. ಯಾವ ರುದ್ರಾಂಬೆಯ ಮಡದಿಯಾಗಿರತಕ್ಕಂಥ ಅನ್ನದಾನಯ್ಯರ ಮಡದಿಯಾಗಿರತಕ್ಕಂಥ ರುದ್ರಮ್ಮ ತಾಯಿ, ಜಂಗಮನಾಗಿ ನಾನು ಹುಟ್ಟೀನಿ, ನಿಜಗುಣರ ಶಾಸ್ತ್ರವನ್ನು ಕೇಳಬೇಕಾಗಿರತಕ್ಕಂಥ ಕೆಲಸ ಮಾಡ್ತಿದ್ಲು ಆ ತಾಯಿ. ನಿಜಗುಣರ ಶಾಸ್ತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಶಾಸ್ತ್ರ. ಅದು ತನ್ನ ಒಡ ಹುಟ್ಟಿರ್ತಕ್ಕಂಥ ತಂಗಿಯನ್ನು ಕರೆಕೊಂಡು ಚಿದಾನಂದರು ಹೇಳಬೇಕಾಗಿರತಕ್ಕಂಥ ವೇದಾಂತವನ್ನು ಕೇಳುವುದಕ್ಕೋಸ್ಕರವಾಗಿ ನಿತ್ಯದಲ್ಲಿ ಹೋಗ್ತಾ ಇದ್ಲ. ನಿಜಗುಣರಂದ್ರೆ ಯಾರು? ಒಬ್ಬ ದೇಶದ ರಾಜ. ಮೈಸೂರ ಸಮೀಪದಲ್ಲಿ ಇರಬೇಕಾಗಿರ್ತಕ್ಕಂಥ ಕೊಳ್ಳೇಗಾಲ ಪ್ರಾಂತದ ಮಾಂಡಲಿಕ ಅರಸನಾಗಿರತಕ್ಕಂಥ ನಿಜಗುಣ ಮಹಾರಾಜ ಹೇಗೆ ಶಿವಯೋಗಿಯಾದ? ನಿಜಗುಣ ಮಹಾರಾಜ ಹೋಗಿ ನಿಜಗುಣ ಶಿವಯೋಗಿ ಹೇಗಾದ? ಯಾಕಾದ? ಅದು ಸಿಕ್ಕವರಿಗೆ ಅದು ಬರೋದಿಲ್ಲ, ಆ ಸ್ಥಾನ ಅನ್ನೋದು. ಅಷ್ಟು ಬೇಗ ವೈರಾಗ್ಯನೂ ಬರೋದಿಲ್ಲ ನಮಗೆ ಯಾರಿಗೇನು. ಯಾವ ಕಾರಣಕ್ಕೋಸ್ಕರವಾಗಿ ನಿಜಗುಣ ಮಹಾರಾಜ ನಿಜಗುಣ ಶಿವಯೋಗಿ ಆದ ಅಂತ ತಿಳ್ಕೊಂಡು ಕೇಳಿದರೆ, ಒಂದು ದಿವಸ ಕ್ಷೌರ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕಟ್ಟಿ ಮೇಲೆ ಕುದುಕೊಂಡಿದ್ದ ರಾಜ ಒಬ್ಬ ಜಂಗಮ ಬಂದ ಹಸುಗೊಂಡು, ಮಹಾಪ್ರಭು ಹಸುವಾಗಿ ಅದ ಪ್ರಸಾದ ಕೊಡಿಸಬೇಕು. ಹೆಣ್ತಿನ ಕರೆದ, ಬಾಯಲ್ಲಿ ನನ್ನ ಗಂಡ ಬಂದಾನ ಉಣ್ಣಾಕ ನೀಡು ಅಂದ ನಿಜಗುಣ ಮಹಾರಾಜ. ಜಂಗಮ ಅಂದ್ರೆ ಅಟ್ಟು ಪ್ರೀತಿ. ಶರಣಸತಿ ಲಿಂಗಪತಿ ಎನ್ನುವ ಭಾವನೆಯ ಮೂಲಕವಾಗಿ ಕಾಲವನ್ನು ಕಳೆಯಬೇಕಾಗಿರತಕ್ಕಂಥ ನಿಜಗುಣ ಮಹಾರಾಜ ಅವನಲ್ಲಿ ಬಂದು ಸ್ವಾಮಿಯಾಗಿರತಕ್ಕಂಥವನು, ಜಂಗಮನಾಗಿರತಕ್ಕಂಥವರು ಬಂದು, ಮಹಾಪ್ರಭು ಹಸುವಾಗಿ ನನಗೆ ಊಟ ಬೇಕು ಅಂತ ತಿಳ್ಕೊಂಡು ಕೇಳಿದ ಕಾಲಕ್ಕೆ ಹೆಂಡತಿಯನ್ನು ಕರೆದು ಹೇಳ್ತಾನೆ, ನನ್ನ ಗಂಡ ಬಂದಾನ ಉಣ್ಣಾಕ ನೀಡು. ಆಕೆ ರಾಣಿ ಅಯ್ಯ ಪಿಸ್ಸ ಅಂದಾಕಿ. ನನ್ನಂಥ ರಾಣಿ ಈ ತಿರುಗಿಗೆ ನಾನು ಅನ್ನ ಹಾಕ್ಬೇಕ? ಆತು, ಗಂಡ ಹೇಳ್ಯಾನ ಬಿಡಾಕ್ ಬರಂಗಿಲ್ಲ. ಒಳಗೆ ಕರ್ಕೊಂಡು ಹೋದ್ಲು, ಮುಖ ತೊಳಿಸಿದ್ಲು, ಚಾಪಿ ಹಾಸಿದ್ಲು, ತಂದು ಅನ್ನ ನೀಡಿದ್ಲು. ಯಾವುದು? ನಿನ್ನೆ ರಾತ್ರಿ ಊಟ ಮಾಡಿ ಉಳಿದಿತ್ತಲ್ಲ, ನಿನ್ನೆ ರಾತ್ರಿ ಊಟ ಮಾಡಿ ಉಳಿದಿರತಕ್ಕಂಥ ಅನ್ನವನ್ನು ರಾತ್ರಿ ಹಸುಕೊಂಡು ಬಂದಿರತಕ್ಕಂಥ ಜಂಗಮನಿಗೆ ನೀಡ್ತಾ ಇದ್ದಾಳೆ. ಅದು ಪದ್ಧತಿಯಲ್ಲ. ನಮ್ಮ ನಿಮ್ಮಗಳ ಮನೆಗೆ ಯಾರಾದರೂ ಅತಿಥಿಗಳಾಗಿರತಕ್ಕಂಥವರು ಹಸುಕೊಂಡು ಬಂದಿದ್ದರು ಅಂದ್ರೆ ನಮ್ಮನ್ಯಾಗ ಊಟ ಇಲ್ಲ ಹೋಗಪ್ಪ ಅಂತ ತಿಳ್ಕೊಂಡು ಹಿಂದಕ್ಕೆ ಕಳಿಸಬೇಕೆ ವಿನಃ ಅವರಿಗೆ ರಾತ್ರಿ ಉಳಿದದ್ದು ಉಂಡು ಉಳಿದದ್ದು ಎಂದಲ ನೀಡಕ್ಕೆ ಹೋಗಬಾರದು. ಹಾಗೆ ನಿಂಬಕಾಯಿ ಕನ ಚಲೋ ಐತಿ ಬಿಡು. ನೀಡಿದ್ಲು. ಜಂಗಮ ಪಾಪ ಹಸುಗೊಂಡಿತ್ತಲ್ಲ, ಅದನ್ನೇ ಉಂಡ್ಲು. ತಂಗಳದೆ ನಿನ್ನೆ ರಾತ್ರಿದೆ. ಆಯಿತು, ಉಂಡ ಹೋದ. ಬರ್ತೇನ್ರಪ್ಪ ನಾನು ಅಂತ ಹೇಳಿ ಹೋದ. ಆಯ್ತ್ರಪ್ಪ ಹೋಗಿ ಬರ್ರಿ. ಜಂಗಮ ಹೋದ, ಊಟವನ್ನು ಮಾಡಿ ರಾಜ ಬಂದ, ಜಳಕ ಮಾಡಿದ, ಪೂಜೆ ಮಾಡಿಕೊಂಡ, ತಾಸುಗಟ್ಟಲೆ ಪೂಜೆ ಮಾಡ್ತಿದ್ದ ಮಹಾರಾಜನಾಗಿರೋದಕ್ಕಂಥವನು ಬಂದು ಊಟಕ್ಕೆ ಕೂತ, ಪೂಜೆ ಮುಗಿಸಿಕೊಂಡು ತಂದು ಅನ್ನದ ಡಬರಿ ಮುಂದಿಟ್ಟು ನಿಜಗುಣರಿಗೆ ತುಂಬಿದ ಬಿಸಿ ಅನ್ನ ಹಂಗ ಇತ್ತು ಡಬರಿ. ಏನಿದು ಅಂದ ಹೆಂಡತಿಗೆ. ಅನ್ನ ರೀ, ಅನ್ನ ಗೊತ್ತದೆ,
ಏನು ಹಾಗೆ ಅಲ್ಲಲ್ಲಿದು. ಆಗಲೇ ನನ್ನ ಗಂಡ ಉಂಡು ಹೋದ್ಮೇಲೆ ಜಂಗಮ ಮೂರ್ತಿ ಆಗಿರತಕ್ಕಂಥವನು ಅವನಿಗೆ ಏನು ನೀಡಿದಿ ಅಂದರು ನಿಜಗುಣರು. ನಿನ್ನೆ ರಾತ್ರಿ ಊಟ ಮಾಡಿ ಉಳಿದಿರ್ತೀರಿ, ಆ ಅನ್ನ ನೀಡದೆ ಅಂದ್ಲು. ನಿನ್ನ ಗಂಡನಿಗೆ ಬಿಸಿ ಅನ್ನ, ನನ್ನ ಗಂಡನಿಗೆ ತಂಗಳನ್ನ, ಅದು ತಂಗಳನ್ನ ನಿನ್ನೆ ರಾತ್ರಿದು. ನಿನ್ನಂಥವಳು ಕೂಡ ಬಾಳೆವ ಮಾಡದ ಬೇಡ ಅಂದ. ಆ ಕ್ಷಣದಲ್ಲಿಯೇ ಅರಮನೆಯನ್ನು ತೊರೆದ ಶಂಭುಲಿಂಗ ಬೆಟ್ಟಕ್ಕೆ ಬಂದ. ಇಷ್ಟು ಬೇಗ ಯಾರಿಗೆ ಬರ್ತೈತೆ ವೈರಾಗ್ಯ? ಜಂಗಮ ಮೂರ್ತಿಯಾಗಿರತಕ್ಕಂಥವನಿಗೆ ತಂಗಳ ಅನ್ನ ನೀಡಿದ್ದಕ್ಕೋಸ್ಕರವಾಗಿ ನಿಜಗುಣ ಮಹಾರಾಜ ರಾಜ್ಯವನ್ನೇ ತೊರೆದ. ಅಂತಿಂತ ಅಲ್ಪ ಶ್ರೀಮಂತನಲ್ಲ, ರಾಜನೇ ಆಗಿದ್ದ, ರಾಜ್ಯವನ್ನೇ ತೊರೆದ. ಶಂಭುಲಿಂಗ ಗುರುಗಳ ಕಡೆಗೆ ಬರ್ತಾ ಇದ್ದಾನೆ ಮೈಸೂರೊಳಗೆ. ಏನಪ್ಪ ಮಹಾರಾಜ, ಆಕಸ್ಮಿಕವಾಗಿ ಬಂದಿರ ನಮ್ಮ ಮಠಕ್ಕೆ? ಬುದ್ಧಿ, ನನಗೆ ಪ್ರಪಂಚ ಸಾಕು, ಸಂಸಾರ ಬೇಡ, ರಾಜ್ಯ ಬೇಡ. ಯಾಕಪ್ಪ ಇಷ್ಟು ಬೇಗ? ಇಲ್ಲ ಸ್ವಾಮಿ, ನನಗದು ಬೇಕಾಗಿಲ್ಲ. ನೋಡಿ ವಿಚಾರ ಮಾಡು. ಏನು ಇಲ್ಲ ಗುರುಗಳೇ, ನನಗೆ ಉಪದೇಶವನ್ನು ಮಾಡ್ರಿ ಅಂತ ತಿಳ್ಕೊಂಡು ಗುರುಗಳ ಮುಂದೆ ತಲೆಬಾಗಿ ನಿಂತ. ಇಲ್ಲಪ್ಪ, ನಿನಗಿನ್ನೂ ಪರೀಕ್ಷೆ ಮಾಡಬೇಕು, ಅದಾದ ನಂತರದಲ್ಲೇ ದೀಕ್ಷೆ. ಬೇಕಾದ ಕೆಲಸ ಹೇಳ್ರಿ, ಹೋಗು ಆಶ್ರಮಕ್ಕೆ ಕಟ್ಟಿಗೆ ಬೇಕು, ಕಟ್ಟಿಗೆ ಕಟ್ಕೊಂಡು ಬಾ. ಅಡವಿಗೆ ಹೋಗಿ ಕೊಳ್ಳಿ ತಗೊಂಡು ಬಂದ. ಕಟ್ಟಿಗೆ ಕಡಿಲಿಕ್ಕೆ ಹತ್ಯಾನೆ. ಶಂಭುಲಿಂಗ ಗುರುಗಳು ಅವನ ಹಿಂದೆ ಬಂದಾರೆ, ನೋಡ್ತಾ ಇದ್ದಾರೆ ಕಡಿಯತಕ್ಕಂಥದ್ದನ್ನ. ಅಪ್ಪ ಮಹಾರಾಜ ಬಾರೋ ಇಲ್ಲಿ. ಕೈ ನೋಡ್ತಾರೆ, ಕೈ ಎಲ್ಲ ಗುಳ್ಳೆಯಾಗಿ ಒಡೆದು ಬಿಟ್ಟಿದ್ದು, ಕೈ ತುಂಬ ರಕ್ತ ಹರಿತಾ ಇತ್ತು. ಏನು ಇದು ರಕ್ತ ಬುದ್ಧಿ? ಈ ಕೈಯಿಂದ ಎಷ್ಟು ಜನಗಳನ್ನು ನಾನು ಸಂಹಾರವನ್ನು ಮಾಡೇನೇನು? ಇದೇನು ದೊಡ್ಡದಾಗಿರ್ತಕ್ಕಂಥದ್ದು ರಕ್ತ ಅಲ್ಲ, ಇದರ ಚಿಂತೆ ಬಿಡ್ರಿ ಅಂತ ತಿಳ್ಕೊಂಡು ಕಟ್ಟಿಗೆಯನ್ನು ಕಡಿತಾರೆ. ಹೊತ್ತುಕೊಂಡು ಬಂದರು. ಪ್ರತಿನಿತ್ಯದಲ್ಲಿ ಕೂಡ ಕಟ್ಟಿಗೆಯನ್ನು ಗುರುಗಳ ಆಶ್ರಮಕ್ಕೆ ಹಾಕ್ತಾನೆ. ಅನೇಕ ದಿವಸಗಳ ಪರ್ಯಂತರವಾಗಿ ಕಟ್ಟಿಗೆಯನ್ನು ಹಾಕಿ ಆದ ನಂತರದಲ್ಲಿ ಅವನಲ್ಲಿ ಇರಬೇಕಾಗಿರತಕ್ಕಂಥ ವೈರಾಗ್ಯವನ್ನು ಕಂಡು ಗುರುಗಳಾಗಿರತಕ್ಕಂಥವರು ಅವರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಶಂಭುಲಿಂಗನ ಬೆಟ್ಟದೊಳಗೆ ಅವನಿಗೆ ಅನುಷ್ಠಾನವನ್ನು ಮಾಡಲಿಕ್ಕೆ ಅಪ್ಪಣೆಯನ್ನು ಮಾಡ್ತಾರೆ. ಅಲ್ಲಿ ಆ ನಿಜಗುಣ ಸುಮ್ಮನೆ ಕೂಡಲಿಲ್ಲ, ಕೈವಲ್ಯ ಗ್ರಂಥ ಅಂಬತಕ್ಕಂಥದ್ದನ್ನು ಬರೆದ, ಷಡಸ್ಥಲ ಸಿದ್ಧಾಂತ ಅನ್ನತಕ್ಕಂಥದ್ದನ್ನು ಬರೆದ. ಹೀಗೆ ಆ ನಿಜಗುಣ ಮಹಾರಾಜ ಕೇವಲ ಜಂಗಮ ಮೂರ್ತಿಯಾಗಿರತಕ್ಕಂಥವನಿಗೆ ತಂಗಳನ್ನು ನೀಡಿದ್ದಕ್ಕೋಸ್ಕರವಾಗಿ ಹೆಂಡತಿಯನ್ನು ಬಿಟ್ಟ, ರಾಜ್ಯವನ್ನು ಬಿಟ್ಟ. ಗುರುಗಳು ದೀಕ್ಷೆಯಾದ ನಂತರದಲ್ಲಿ ಜೋಳಿಗೆ ಬೆತ್ತವನ್ನು ಮಹಾರಾಜನ ಕೈಗೆ ಕೊಟ್ಟು ಅರಮನೆಗೆ ಹೋಗಿ ಭಿಕ್ಷಾ ತಗೊಂಡ ಬಾ ಅಂದರು. ಅವನ ಹೆಂಡತಿ ಹತ್ರನ್ನ ಬರಬೇಕು, ಅವ ಭಿಕ್ಷಾ ಬೇಡಾಕ. ಭವತಿ ಭಿಕ್ಷಾಂದೇಹಿ ಎಂದ ಬಂದು ಅರಮನೆಗೆ ನೋಡ್ತಾ ಇದ್ದಾಳೆ ರಾಣಿ. ಮಹಾರಾಜ ಸ್ವಾಮಿ ಅಂದ್ಲು, ನಾನೀಗ ನಿನ್ನ ಗಂಡ ಅಲ್ಲ, ಶಂಭುಲಿಂಗ ಗುರುಗಳಾಗಿರತಕ್ಕಂಥವರು ಶಿಷ್ಯ ಅಂತ ತಿಳಿದುಕೊಂಡು ನಾನು ಭಿಕ್ಷಾರ್ಥಿಯಾಗಿ ಬಂದೇನೆ, ಭಿಕ್ಷಾ ನೀಡು ಅಂತ ತಿಳ್ಕೊಂಡು ಭಿಕ್ಷಾ ನೀಡಿಸಿಕೊಂಡು ಹೋಗ್ತಾ ಇದ್ದಾನೆ ಆಶ್ರಮಕ್ಕೆ. ಶಿವಯೋಗಿಯಾದ. ಇಷ್ಟು ಬೇಗ ನಮಗೆ ವೈರಾಗ್ಯ ಬರಂಗಿಲ್ಲ. ಹೆಂಡತಿ ಬಯೋದು ಅಷ್ಟೇ ಅಲ್ಲ, ಒದ್ರ ಸಹಿತ ನಾವು ಹೆಂಡ್ರ ಮಕ್ಕಳನ್ನ ಬಿಟ್ಟು ಬರೋ ಪೈಕಿ ಅಲ್ಲ. ಏನೋ ಸಿಟ್ಲಾಗ ಒದ್ದಾಳೆ ಬಿಡು ಅಂತ ದೊಡ್ಡ ಮನಸ್ಸು ಮಾಡಿಕೊಂತೇವೆ ನಾವು. ಹಂಗೆ ಸಿಕ್ಕರೆಲ್ಲರೂ ವೈರಾಗ್ಯ ಉಳ್ಳವರಾಗಿಬಿಟ್ರೆ ಜಗತ್ತಿನ ಗತಿ ಏನು? ಅದನ್ನು ಹೇಳ್ತಾರೆ ಶರಣರು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮತ್ತೆ ಪಾತಾಳಕ್ಕೆ ಠಾವು ಇನ್ನೆಲ್ಲಿಯದೋ. ಹುಟ್ಟಿದವರೆಲ್ಲರೂ ನೆಟ್ಟನೆ ಕೈಲಾಸವನ್ನು ಕಂಡರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದೋ. ಕೋಟಿಗೊಬ್ಬ ಭಕ್ತ, ಲಕ್ಷಕ್ಕೊಬ್ಬ ಶರಣ, ಸಾವಿರಕ್ಕೆ ಒಬ್ಬ ಸತ್ಯ ಅಂತಿಳಿದುಕೊಂಡು ಚನ್ನಬಸವಣ್ಣ ಆಗಲೇ ಹೇಳ್ಯಾರ. ಹೀಗೆ ಎಲ್ಲರೂ ಕೂಡ ಬ್ರಹ್ಮಚಾರಿಗಳಾಗಲಿಕ್ಕೆ ಇಲ್ಲ. ಈ ಭವದ ಬಳ್ಳಿ ಎಂಬತಕ್ಕಂಥದ್ದು, ಜಗತ್ತಿನ ಒಂದು ಬೆಳವಣಿಗೆ ಎಂಬತಕ್ಕಂಥದ್ದು ಆಗಬೇಕಾದರೆ ಸಂಸಾರಿಗಳಾಗಿರತಕ್ಕಂಥವರು ಬೇಕೇ. ಅವರು ಇರಲಿಲ್ಲ ಅಂದರೆ, ಮಕ್ಕಳು ಮರಿಯನ್ನು ಹಡಿಲಿಲ್ಲ ಅಂದರೆ ಬದುಕಬೇಕಾಗಿರತಕ್ಕಂಥದ್ದೇ. ಹಾಗೆ ಇಲ್ಲಿ ರುದ್ರಮ್ಮ ತಾಯಿ ನಿಜಗುಣರ ಶಾಸ್ತ್ರವನ್ನು ಕೇಳಲಿಕ್ಕೆ ಹೋಗ್ತಾಳೆ. ಅನೇಕ ದಿವಸಗಳ ಪರ್ಯಂತರವಾಗಿ ಶಾಸ್ತ್ರವನ್ನು ಕೇಳಿ ಅದಾದ ನಂತರದಲ್ಲಿ ಅನ್ನದಾನಯ್ಯ ಎಂಬತಕ್ಕಂತಹ
ಸ್ವಾಮಿಯನ್ನು ವಯಸ್ಸಿಗೆ ಬಂದಿರತಕ್ಕಂಥ ಜಂಗಮನನ್ನು ಮದುವೆಯಾಗಬೇಕಾಗಿರತಕ್ಕಂಥ ಪ್ರಸಂಗ ಆ ತಾಯಿಯ ಪಾಲಿಗೆ ಬರ್ತದೆ. ಬಂದು ಅನೇಕ ದಿವಸಗಳ ಪರ್ಯಂತರವಾಗಿ ಪ್ರಪಂಚಕರಾಗಿರತಕ್ಕಂಥವರು ತಮ್ಮದಾಗಿರತಕ್ಕಂಥ ಸೇವೆಯೊಳಗೆ ತೊಡಗಿರುವ ಪ್ರಸಂಗದೊಳಗೆ ಅವರಿಗೆ ಮಕ್ಕಳಾಸೆ ಎಂಬತಕ್ಕಂಥದ್ದು ಇದ್ದಿದ್ದಿಲ್ಲ. ಎಲ್ಲರ ಹಾಗೆ ಮಕ್ಕಳಿಗೋಸ್ಕರವಾಗಿ ವಿಚಾರವನ್ನು ಮಾಡುತ್ತಿದ್ದಿಲ್ಲ. ಆದರೆ ಹೆಣ್ಣು ಮಗಳಾಗಿರತಕ್ಕಂತಹ ರುದ್ರಮ್ಮ ತಾಯಿಗೆ ಮಾತ್ರ ಅದರ ಬಗ್ಗೆ ಸ್ವಲ್ಪ ನಮ್ಮ ವಂಶ ಬೆಳಗಬೇಕಲ್ಲ, ನಮ್ಮಿಬ್ಬರಿಂದಲೇ ನಮ್ಮ ವಂಶ ನಿರ್ವಂಶವಾಗಬಾರದು, ನಮ್ಮ ವಂಶ ಬೆಳಗಬೇಕು ಅನ್ನುವುದಕ್ಕೋಸ್ಕರವಾಗಿ ಆ ತಾಯಿ ಮಕ್ಕಳಾದರೂ ಒಳ್ಳೆಯದು ಅಂತ ತಿಳ್ಕೊಂಡ ವಿಚಾರವನ್ನು ಮಾಡ್ತಾ ಇದ್ದಾಳೆ. ಹಾಗೆ ಶಿವನ ಕರುಣೆ ಅನ್ನುವುದು ಆಗಿ ಆ ಹೆಣ್ಮಗಳು ಗರ್ಭವತಿಯಾಗುತ್ತಾ ಇದ್ದಾಳೆ. ಬಸುರಿಯಾದ್ಲು. ಬಸುರಿಯಾದಕ್ಕೆ 3ನೇ ತಿಂಗಳಿಗೆ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಬಯಕೆ ಎಂಬುದಕ್ಕೆಂಥದ್ದು ಆ ತಾಯಿಗೆ ಬರ್ತದೆ. ಆ ಬಯಕೆ ಹೇಗಿರ್ತೈತಿ ರೀತಿಯಾಗಿ ಬಸುರಿಯಾಗಿರತಕ್ಕಂಥ ರುದ್ರಮ್ಮ ತಾಯಿಗೆ ಬಯಕೆಗಳು ಅವು ಇದ್ದಿದ್ದಿಲ್ಲ. ಬಿಸಿಲಿಗೆ ಕುಂತೆ ಕರ್ಚಿಕಾಯಿ ತಿನ್ನಂಗಾಗೈತಿ, ಹೋಳಿಗೆ ತಿನ್ನಂಗಾಗೈತಿ, ಬಾರಿ ಹಣ್ಣು ತಿನ್ನಂಗಾಗೈತಿ, ಇವೆಲ್ಲ ಇದ್ದಿದ್ದಿಲ್ಲ. ಯಾಕೋ ಇನ್ನೇರು ಕೈಕಾಲ ಭಯ ಕತ್ಯಾವ. ಅತ್ತಿ ಕೇಳ್ತಾಳೆ, ಬಹಳ ಪ್ರೀತಿ ಅತ್ತಿ. ಮಗನಿಗೋಸ್ಕರವಾಗಿ ಬಂದಾಳ ನನ್ನ ಮಗಳು ಸೊಸಿ, ಇವಳು ನನ್ನ ಪಾಲಿಗೆ ಸೊಸೆಯಲ್ಲ ಮಗಳು ಎನ್ನುವ ಭಾವನೆಯಿಂದ ಆ ಸೊಸೆಯನ್ನು ಪ್ರೀತಿ ಮಾಡುತ್ತಿದ್ದು. ಏ ತಂಗಿ, ಏ ಯವ್ವ, ಗಲ್ಲ ಹಿಡಿದು ಕೇಳ್ತಾಳೆ, ಯಾಕೆ ಕೈಕಾಲು ಬಾಯಾಕೈತೇವ ತಂಗಿ, ಏನು ಬೈಕಾಗೈತೆ ಹೇಳವ್ವ, ಬೇಕಾದ್ದು ಕೇಳು, ನಾನು ಮಾಡಿಸ್ಕೊಂಡ್ಬರ್ತೀನಿ ತಂಗಿ, ಮಾಡಿಸ್ಕೊಡ್ತೀನಿ, ಹೇಳು ಏನು ಬೇಕು. ಇಲ್ಲ ಅತ್ತೆಯವರ, ನನಗೆ ಚವಳಿಕಾಯಿ ಪಲ್ಯ ತಿನ್ನಂಗಾಗೈತಿ, ನೀರು ಚವಳಿಕಾಯಿ ಪಲ್ಯ, ನೀರು ಚವಳಿಕಾಯಿ ಪಲ್ಯ ತಿನ್ನಂಗಾಗೈತಿ ಎಂದು. ಬೈಕ್ ಇರಬೇಕು ಇರಬಾರ್ದು ಅಂತ ಅಲ್ಲ, ಎರೆ ಮಣ್ಣು ತಿಂದೆ, ಹಾಳುಗಾಡೆಗಳ ಮಣ್ಣು ತಿಂದೆ, ದೇವ್ರ ಮನೆಯಾಗಿದ್ದು ವಿಭೂತಿ ಉಂಡಿ ಕಡ್ಕಡು ತಿಂದೆ, ಇವು ಬೈಕ್ ಅಲ್ಲ. ವಿಭೂತಿ ತಿನ್ರಿ ಬೇಡ ಅನ್ನಂಗಿಲ್ಲ, ಇಡ್ಲಿ ಮಾತ್ರ ತಿನ್ನಬೇಡ. ಯಾಕೆ ಅಕಸ್ಮಾತ್ ಹೆಣ್ಣು ಹುಡುಗಿ ಹುಡ್ತೀವಿ ಅಂದ್ರೆ ಈಗ ಬಣ್ಣ ನೋಡ್ತಾವೆ ಮೂಳುಗಳು, ಕೆಂಪೈತಪ್ಪ ಹುಡುಗಿ ಪಾಡೈತಿ ಅಂತ ನಾವು ಮಾಡಿಕೊಳ್ಳ. ಅಕಸ್ಮಾತ್ ಇಡ್ಲಿ ತಿಂದು 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 ಕರ್ರಗಾಗಿತ್ತು ಅಂದ್ರೆ ಅದಕ್ಕೆ ಇಡ್ಲಿ ತಿನ್ನಕ್ಕೆ ಹೋಗಬೇಡ್ರಿ. ಏನು ಬೇಕು ಹೇಳ ತಂಗಿ, ಅತ್ತೆಯವರ ನೀರು ಚೌಳಿಕಾಯಿ ಪಲ್ಯ ತಿನ್ನಂಗಾಗೈತ್ರಿ. ಯವ್ವ, ನೀರು ಚೌಳಿಕಾಯಿ ಅಂದ್ರೆ ಏನ ಯವ್ವ, ಇದು ಹೊಸದಾತಲ್ಲ ಯವ್ವ, ನಿಮಗೆ ಯಾರಿಗಾರ ಗೊತ್ತೈತೇನ್ರಿ ತಾಯಿ? ನೀರು ಚೌಳಿಕಾಯಿ ಪಲ್ಯ ಅಂದ್ರೇನ್ರಿ? ನಿಮಗೇನ್ರ ಗೊತ್ತೈತೇನ್ರಿ ಗವಾಗಳು? ನೀರು ಚೌಳಿಕಾಯಿ ಪಲ್ಯ ಅಂದ್ರೆ ಮೀನದ ಪಲ್ಯ. 5ನೇ ಮಾಡೋ ಹೆಣ್ಮಗಳಿಗೆ ಮೀನದ ಪಲ್ಯ ತಿನ್ನಂಗಾಗೈತಿ, ಏನು ಮಾಡ್ಬೇಕು? ಇಲ್ಲ ಅಂದ್ರೆ ಮೈಯೆಲ್ಲ ಬಾಯಲಿ ಕತ್ತೈತಿ, ಎಳೆಯಂಗಿಲ್ಲ, ಅದನ್ನು ತೀರ ತಿನ್ನಬೇಕ. ಯವ್ವ, ನಾವು 5ನೇರ ಅವನ್ನ ಹಿಡಿಬೇಕು ಹೆಂಗೆ, ಪಲ್ಯ ಮಾಡ್ಬೇಕು ಹೆಂಗೆ, ಅವಕ್ಕೇನು ಹಾಕ್ಬೇಕು, ಪಲ್ಯ ತಯಾರಾಗ್ಬೇಕಾದ್ರೆ ಏನು ಗೊತ್ತಾ ಇಲ್ಲ ತಂಗಿ, ಹೆಂಗೆ ಇದ್ರಿ ಗತಿ? ಹಂಗಾರೆ ಏನು ಮಾಡಲಿವ, ಹಿಂಗಾಗೈತೆ ನೋಡು. ನೀರು ಚೌಳಿಕಾಯಿ ಸಾಹೇಬ ಗೊತ್ತಿದ್ದ, ಹುಸೇನ್ ಸಾಹೇಬ ಅನ್ನವ. ಇಷ್ಟೊತ್ನ್ಯಾಗ ಅವನ ಮನೆಗೆ ಬಂತ ಅಮ್ಮ, ಅನಿವಾರ್ಯ ಸೊಸಿ ಬೈಕ್ ತೀರಿಸಬೇಕ. ಹುಸೇನೇ ಅಂದ್ಲು. ಯಾಕೆ ಅವರಿಗೆ ಬಹಳ ಸ್ವಲ್ಪ ಗೆಳೆತನ ಇತ್ತು. ಯಪ್ಪ ಬಾರ ತಮ್ಮ ಇಲ್ಲೇ. ಯವ್ವ ಯಾಕ್ರಿ, ಹೇಳಿ ಕಳಿಸಿದ್ದೆ, ನಾ ಬರ್ತಿದ್ದೆ. ಯಜಮಾನರು ಕತ್ತಲ್ದಾಗ ಯಾಕೆ ಬರಕ್ಕೆ ಹೋಗಿದ್ರಿ? ಇಲ್ಲ ಯಪ್ಪ, ನಾನೇ ಬರೋ ಹೊತ್ತು ಬಂದದಪ್ಪ. ಯಾಕ್ರಿ ಯವ್ವ, ಯಾಕೆ ಇಟ್ಟದ್ನಾಗ ಬಂದ್ರಿ? ಯಪ್ಪ, ನನ್ನ ಸೊಸಿ ಬಸುರಿ ಆಗ್ಯಾಳ, ಗೊತ್ತೈತ್ರಿ ತಾಯಿ ಅಂದ. ಆಕಿಗೆ ಬೈಕ್ ಹತ್ತಾವ, ಆಕೆಗೆ ಮೀನದ ಪಲ್ಯ ತಿನ್ನಂಗಾಗೈತಂತ ಯಪ್ಪ ಅಂದ್ಲು. ಯವ್ವ, ನೀವು ಏನೇರಲ್ರಿ? ಹೌದಾ ಯಪ್ಪ, ನನಗೆ ಅದು ಗೊತ್ತೈತಿ, ಆದ್ರೆ ಆಕೆಗೆ ತಿನ್ನಂಗಾಗೈತಲ್ಲ, ನಾ ಏನು ಮಾಡಲಿ? ಹೆಂಗೆ ಮಾಡಂದ್ರಿ ಯವ್ವ? ಯಪ್ಪ, ನಾಳೆ ಹೆಂಗಾರ ಮಾಡಿ ಹಳ್ಳಕ್ಕೆ ಹೋಗಿ ಸಣ್ಣಗಿರ್ತಾವಲ್ಲ ಮೀನ,
ಅವು ಎಲ್ಲಿ ಭಾಳ ಇರ್ತವೆ ನಿನಗೆಲ್ಲ ಗೊತ್ತು, ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತೈತೆ ನನಗೆ. ಅವ್ನು ಹಿಡ್ಕೊಂಡು ಬಂದು ಒಂದು ಈಸೆ ಹಾಕೋಗೋದಕ್ಕೆ ಈಸೆ ಹಿಡ್ಕೊಂಬಂದು ಆ ಸೊಸಿ ಪೂರ್ತೇನೆ ನಿನ್ನ ಮನ್ಯಾಗನೇ ಇಷ್ಟೊತ್ತಿನಾಗ ನಾಳೆ ಪಲ್ಯ ಮಾಡಿ ತಂದು ಕೊಡ್ತೀಯ ತಮ್ಮ ಅಂದು. ಇವ ನೋಡ್ರಿ, ಏನು ನೋಡಿಲ್ಲ ಪಾಡಿಲ್ಲಪ್ಪ, ನನ್ನ ಸೊಸಿ ಕೈಕಾಲು ಸಿಕ್ಕಾಪಟ್ಟಿ ಭಯ ಹಚ್ಚಾವ. ಅದನ್ನೇ ತಿರ್ಬೇಕಂತ ಈಗ ಮತ್ತೆ ಬ್ಯಾರೆ ಆಗಿದ್ರೆ ಎಲ್ಲರೂ ಹೋಗಿ ಏನೋ ತರ್ತಿದ್ದೆ. ಮಾಡ್ಕೊಂಬರ್ಲರ ಇವ ಅಂದ. ಮಾಡ್ಕೊಂಬಾರಯ್ಯಪ್ಪ, ಪುಣ್ಯ ಬರ್ತೈತಿ. ಯಾರ ಮುಂದೆ ಹೇಳಬೇಡಪ್ಪ, ಯಾಕೆ ನಾವು ಇನ್ನೇರು ಆತು. ಬೆಳಗ್ಗೆ ಹರಿತು, ಹೋದ ಹಳ್ಳಕ್ಕೆ ಹುಸೇನಪ್ಪ ಈಟಾಕೊಂದು ಹಿಡ್ಕೊಂಡು ಅದ್ರಾಗ ತಂದು ಆಗ್ಬೇಕಲ್ಲ. ಹಿಡ್ಕೊಂಡೆ ಬಂದ, ಬೇಕಾಗಿರ್ತಕ್ಕಂಥ ಮಸಾಲೆ ಸಾಮಾನು ತಂದ. ಇಷ್ಟೊತ್ತಾಗಿ ಪಲ್ಯ ಮಾಡಿದ್ಲು ಹೆಂಡ್ತಿ, ಅದನ್ನು ಒಂದು ಬಟ್ಟಲ್ದಾಗ ಇಟ್ಕೊಂಡು ವಸ್ತ್ರ ಮುಚ್ಚಿಕೊಂಡು ಬಂದ. ಬಿಸಿ ಬಿಸಿ ರೊಟ್ಟಿ, ಮೀನದ ಪಲ್ಯ ಬೈಕಿ ಸಿಕ್ತು. ಗಬ್ಬ 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 4 ರೊಟ್ಟಿ ತಿಂತ್ರಿ ಸೊಸಿ. 4 ರೊಟ್ಟಿ ತಿಂತು. ಅತ್ತಿಗೆ ಭಾಳ ಖುಷಿ ಆಯ್ತು. ಅಪ್ಪ ಹುಷೇನಪ್ಪ, ನೀನು ಒಂದು 4 ರೊಟ್ಟಿ ತೊಗೊಂಡು ಹೋಗಿ ತಮ್ಮ ಅಂತ ಹೇಳಿಕೊಂಡು ಅವನಿಗೂ ರೊಟ್ಟಿ ಕೊಟ್ಲು. ಬಂದ, ಅವನು ಮನೆಯಾಗಿ ಜಡ್ದ. ಬೆಳಗ್ಗೆ ಹರಿಯೋದ್ರಾಗ ಕೈಕಾಲ ಬಾತಿದ್ವಲ್ಲ ಸೊಸಿವು ಎಲ್ಲ ಜರ್ರನ್ನ ಇಳಿದು ಬಿಟ್ಟಿದ್ದು. ಏನು ಚಮತ್ಕಾರ ಇತ್ತು ನೋಡ್ರಿ ಅದರಾಗ. ಬೈಕಿಯೊಳಗೆ ಅದನ್ನು ತೀರಿಸಿದಳೊಂದು ಎಷ್ಟು ಚಮತ್ಕಾರ ಎಂಬತಕ್ಕಂಥದ್ದು. ಹಾಗೆ ಈ ರುದ್ರಮ್ಮನ ಬಯಕೆ ಅಂಥದ್ದು ಅಲ್ಲ, ಶರಣರ ವಚನಗಳನ್ನು ಹಾಡೋದು. ಎಲ್ಲಿ ಪ್ರವಚನ ಎಂಬತಕ್ಕಂಥದ್ದು ನಡೆದದ ಅಲ್ಲಿ ಹೋಗಿ ಕೇಳೋದು. ಯಾಕೆ ಮುಂದೆ ಜನಿಸಿ ಬರಬೇಕಾಗಿರತಕ್ಕಂಥ ಒಳ್ಳೆಯವನಾಗಿರಬೇಕಲ್ಲ. ಹಾಗೆ ಆಯಾವ ರುದ್ರಮ್ಮ ತಾಯಿ ಒಳ್ಳೆಯ ಬಯಕೆಯ ಮೂಲಕವಾಗಿ ತನ್ನದಾಗಿರತಕ್ಕಂತಹ ಗರ್ಭವನ್ನು ಬೆಳೆಸಿಕೊಳ್ತಾ ಇದ್ದಾಳೆ. ಸದಾವ ಕಾಲದಲ್ಲಿ ಕೂಡ ಶಿವನ ಧ್ಯಾನವನ್ನು, ಶಿವಶರಣರ ಹಾಡುಗಳನ್ನು ಹಾಡಬೇಕಾಗಿರತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಬರ್ಸಲಿ. ಕಾಮಿಸದೆ ಪುತ್ರಾದಿಗಳ ನಿಷ್ಠಾಮದಿ ನಿಜಲಿಂಗ ಪೂಜಾ ಕ್ಷೇಮದಕ್ಷಯ ಸುಖವೇ ದಾಂಪತ್ಯದ ಸಫಲವೆಂದು ಆ ಮಹಿತ ದಂಪತಿಗಳಂದು ಮಹಾಮಹಿಮರು ಉಸುರಿದ ಪಾದದೆ ನಿಸ್ಸೀಮ ಭಕ್ತಿಯೋಳು ಅವಗೇ ನಡೆಗಲಿ ತೊಡಗಿದರು. ದಂಪತಿಗಳಾಗಿರತಕ್ಕಂಥವರು ಬಹಳ ಆನಂದವುಳ್ಳವರಾಗಿ, ಎಲ್ಲಿ ಪಂಡಿತೋತ್ತಮರಾಗಿರತಕ್ಕಂಥವರ ಪುರಾಣ ಪ್ರವಚನಗಳು ಸಾಗಿರ್ತಾವ ಅಲ್ಲಿ ಹೋಗಿ ಕೇಳಿ ಬರತಕ್ಕಂಥದ್ದು ಆ ಇಬ್ಬರು ದಂಪತಿಗಳ ಕಾಯಕವಾಗಿತ್ತು. ಒಂದೂರಾಗ ಪುರಾಣ ಹತ್ತಿತ್ತು. 3 ತಿಂಗಳ ಬಸವ ಪುರಾಣ. ಗಲಾಟೆ ಮಾಡಬೇಡ, ದಯಮಾಡಿ ಲಕ್ಷ್ಯ ಕೊಡ್ರಿ. ಇನ್ನೊಂದು 10 ನಿಮಿಷದೊಳಗೆ ಪುರಾಣ ಮುಗಿಸಿ ಮುಂದೆ ತೊಟ್ಟಿಲೆ ಕಾರ್ಯಕ್ರಮಕ್ಕೆ ಸಮಯವನ್ನು ಕೊಡಲಾಗುತ್ತದೆ. ಎಂದೆಂದೂ ಪುರಾಣ ಕೇಳಕ್ಕೆ ಹೋಗಿದ್ದಿಲ್ಲ ಮಗ ಅವ. 3 ತಿಂಗಳ ಬಸವ ಪುರಾಣ, ಪಕ್ಕದಾಗ ಮನೆ ಎಲ್ಲಿ ಪುರಾಣ ಸಾಗಿತ್ತು ಅದ್ರ ಪಕ್ಕದಾಗನ ಮನೆ. ಎಂದೆಂದೂ ಪುರಾಣಕ್ಕೆ ಹೋಗಿದ್ದಿಲ್ಲ ಅವನು. ಹೆಣ್ಮಗಳ ಹೋಗ್ಬೇಕು. ಇವತ್ತೇನರ ಧರ್ಮ ಉಳ್ಕೊಂಡತಿ ಅಂದ್ರೆ ನಿಮ್ಮಿಂದ ನಮ್ಮಿಂದ ಅಲ್ಲೇ ಅವ. ಪುರಾಣ, ಪುಣ್ಯಕಥೆ, ದೇವರು, ದಿಂಡ್ರು, ಅಭಿಷೇಕ, ಪೂಜಾ, ನೈವೇದ್ಯ ಎಲ್ಲ ಮಾಡೋರು ನೀವು. ಇವತ್ತೇನು ಜಗತ್ತು ಒಂದು ರೀತಿಯೊಳಗೆ ಸುಖದೊಳಗೆ ಬದುಕತೈತಿ ಅಂದ್ರೆ ಅದೆಲ್ಲ ನಿಮ್ಮದ ಅಂತ ತಿಳ್ಕೊಳ್ಬೇಕು. ಗಂಡ್ಮಕ್ಕಳು ಏನು ಮಾಡೋರಲ್ಲ. ಹಾಗೆ ದಿವಸ ಹೆಣ್ಮಗಳು ಬರಾಕಿ ಪುರಾಣ ಕೇಳಾಕಿ. ಅವ ಕೇಳಿದ, ಅಲ್ಲಲೇ ದಿವಸ ಪುರಾಣ ಹೇಳಕ್ಕೆ ಹೋಗ್ತಿದಿ, ಇವತ್ತ ಪುರಾಣದಾಗ ಪುರಾಣಿಕರು ಏನು ಹೇಳಿದರು ಅಂದ. ಆಕೆಗೆ ಗಂಡ ಪುರಾಣಕ್ಕೆ ಬರಲಾರ್ದಕ್ಕೆ ಭಾಳ ಸಿಟ್ಟು ಬರ್ತಿತ್ತು. ಇವಾಗ ಮಾಡಬೇಕ ಬಾ ಅಂತ ತಿಳ್ಕೊಂಡು ಏನು ಮಾಡಿಲ್ಲ. ಹೆಣ್ಮಗಳು ಭಾಳ ಚಾಪ್ಟರ್ ಇದ್ಲು. ಹಿರಿಯ, ಇವತ್ತು ಪುರಾಣದಾಗ ಪುರಾಣಿಕರು ದಿವಸ ಗಂಡನ 3 ಸಲ ಗುದ್ದಿ ಮಕ್ಕೊಳ್ಳಕ್ಕೆ ಹೇಳ್ಯಾರ ಅಂದ್ಲು. ದಿವಸ 3 ಸಲ ಗುದ್ದೆ ಮಕ್ಕೋಬೇಕಂತ ಅಂದ್ರೆ ನೀನು ಇನ್ನು ಮೇಲೆ ನಾನು ಗುದ್ದಕ್ಕೇನು 3 ಸಲ ಮಕ್ಕಳು ಹೋದ ದಿವಸ? ಹೌದಾ? ಗುದ್ದಕ್ಕೆ ಅಂದ್ಲಕ್ಕಿ.
ಶುರು ಹಿಡಿತ್ರಿ. ಊಟ ಹಾಕಬೇಕು ಗಂಡಂದು ಹೆಣ್ತಿದ್ದು ಕೂಡ. ಆಕಿ ಬಾಂಡೆ ಗಿಂಡೆ ಎಲ್ಲ ಬೆಳಗ್ಗೆ ತೊಳೆದು ಇಟ್ಟು ಬರ್ಬೇಕಾದ್ರೆ ಲೇಟ್ ಹಾಕಿತ್ತಾರ. ಇವ ಮಕ್ಕಳವ ಬಿದ್ದೆನಗಲೆ ಅನ್ನಬೇಕು, 3 ಸಲ ಕೂತ್ಬೇಕು. ಹೈಕ್ 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 ನಾವು 3 ಸಲ ಗುದ್ದಕ್ಕೆ ಎಪ್ಪಲೆ ಯವ್ವಲೆ ಯವ್ವ ಅನ್ನವ. ಒಂದು ದಿವಸ ಹೋತು ಗುದ್ದಿಸಿಗಂಡ, 2 ದಿವಸ ಆಯ್ತು ಗುದ್ದಿಸಿಗಂಡ. ಇಲ್ಲ ಇವನು ಪುರಾಣ ಹೇಳವಿ ಏನು ಹೇಳಿದ್ದಾನಪ್ಪ, ಇದನ್ನೇನ ಹೇಳೇನ್ರೆ ನಾನು. ಅವ ಹೇಳಿದ್ದಾನ ಪಾಪ ಪುರಾಣ ಹೇಳವ ಇಲ್ಲ, ಸುಳ್ಳ ಗಂಡನ ಕಿರಿಕಿರಿ ತಪ್ಪಿಸ್ಕೊಳ್ಳಾಕದು. 4 ದಿವಸ ಆಯ್ತು, 5 ದಿವಸ ಆಯ್ತು, ಗುದ್ದದು ಬಿಡುವಲ್ಲು, ಎಲ್ಲಿ ಮಕ್ಕೊಂಡ್ರು ಬಿಡುವಲ್ಲು. 6ನೇ ದಿವಸ ಏನು ಮಾಡಿದೀವ, ಆಕೆ ತವ್ರ ಮನೆಗೆ ಬಂದ. ಹೆಣ್ಮಗಳ ತವ್ರ ಮನೆಗೆ ಬಂದ. ಬಾರಪ್ಪ ಬಾರೋ 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 ಬಾರೋ, ಯಾಕೋ ಎಂದು ಬಂದಿದ್ದೆಲ್ಲ, ಭಾಳ ಸಾಗೈತೆ ಬಂದಿದ್ದೆಲ್ಲ, ಭಾಳ ಚಲೋ ಆತ ಬಾರಲಿ ತಮ್ಮ ಬಂದದ್ದು. ಒಂದು ಮಾವ ಪ್ರೀತಿಯಿಂದ ಅಳಿಯರನ್ನು ಕರ್ಕೊಂಡ, ಮುಖಕ್ಕೆ ತೊಳ್ಕೊಳ್ಳೋಕೆ ನೀರು ಕೊಟ್ಟ. ಅತ್ತಿಗೆ ಬಹಳ ಖುಷಿ ಆಯಿತು. ಡಬ್ಬೆ ಇವಾಗ ಮೇಲೆ ಇದ್ದದ್ದು ಶಾವಿಗೆ ತೆಗೆದ್ಲು. ಮನೆ ಮಂದಿಗೆ ನೀಡ್ಲಿಕ್ಕೆ ರೊಟ್ಟೆ ಹೊತ್ತು, ಅಳಿಯರಿಗೆ ಮಾತ್ರ ಭಾಳ ಪ್ರೀತಿ ಮಾಡ್ತಾರೆ ತಾಯಂದಿರು. ನನ್ನ ಮಗಳ ಗಂಡ ಬಂದಾನ ಅಂತ ಆತು. ಶಾವಿಗೆ ಬಸ್ಲು. ಏಯಪ್ಪ ನಿನ್ನ ಪುಣ್ಯದಿಂದ ನನಗೂ ಶಾವಿಗೆ ಸಿಕ್ಕವಲ್ಲೇ ತಮ್ಮ ಅಂದ ಮಾವ. ಊಟ ಮಾಡಿದರು. ಕೂತ್ಕೊಂಡ್ರು. ಇಷ್ಟೊತ್ತಿನಾಗ ಹೊರಗೆ ಕಟ್ಟಿ ಮನೆ ಕೂತ್ಕೊಂಡು, ಯಾಕಪ್ಪ ತಮ್ಮ ಅಕಸ್ಮಾತ್ ಹೇಳ್ದ ಬಂದುಬಿಟ್ಟು ಎಲ್ಲೋ. ಇಲ್ಲ ಮಾವ, ಯಾಕೋ ನೆನೆಸಿಕೊಂತು ಜೀವ, ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತು, ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಹೌದಾ, ಭಾಳ ಚಲೋ ಆಯ್ತು. ನಾಳೆ ಹೋಗೋಣ ಊರಿಗೆ ಅಂದ ಮಾವಗೆ. ನಂದು ಕೆಲಸ ಇತ್ತಲ್ಲೋ. 2 ದಿವಸ ಇದ್ದು ಬರುವಂತೆ ಬಾ. ಮಧ್ಯಾಹ್ನದಾಗ ಊಟ ಮಾಡಿದರು. ಹೊಂಟ್ರು ನಡ್ಕೊಂತ. ಒಂದು 3-4 ಕಿಲೋಮೀಟರ್ನಾಗ ಊರಿತ್ತರೆ ನಡ್ಕೊಂತ ಬಂದರು ಮನೆಗೆ. ಆತು. ಮುಸು ಸುಮ್ಮನೆ ನಗತಿದ್ದವ ಅಳಿಯ ಗಂಡ. ಹೆಣ್ಮಗ ಅವನು ನೋಡ್ತಿದ್ಲು, ನಗತಿದ್ದವ. ರಾತ್ರಿ ಊಟ ಆತು. ಇನ್ನ ಗುದ್ದಬೇಕಲ್ಲ, ನಿನ್ನಿದು ಇವತ್ತಿಂದು ಕೂಡ 6 ರೇಟ್ ಬೀಳ್ಬೇಕು. 6 ಬಂದು ಮಕ್ಕೊಂಡಿದ್ದ. ಯಾರು? ಆಕಿ ಅಪ್ಪ. ಅಳಿಯ ಮಲಗುವ ಜಾಗದಾಗಪ್ಪ ಅವ ಅಳಿಯ ತಾ ಮಲಗುವ ಜಾಗದಾಗ ಮಾವನು ಮಲಗಿಸಿದ್ದ. ತಾ ಹೊದ್ಕೊಳ್ತಕ್ಕಂಥ ಶಾಲು ಹೊಚ್ಚಿದ್ದ. ಮತ್ತು ಹೆಣ್ಮಗಳು ಬರಬೇಕಾದ್ರೆ ಸ್ವಲ್ಪ ಬಂಡೆ ಗಿಂಡೆ ಎಲ್ಲ ಬೆಳಗಿಟ್ಟೆ ಬರಬೇಕಲ್ಲ. ಆಕಿದು ಊಟ ಮಾಡಿಕೊಂಡು ಬೆಳಗಿಟ್ಟು ಬರೋದ್ರಾಗನ ಹೊತ್ತಾಗಿತ್ತು. ಗಂಡ ಹೊರಗೆ ಕಟ್ಟಿ ಮೇಲೆ ಮಕ್ಕೊಂಡು ಮಾವನ ತಾ ಮಕ್ಕಳ ಜಾಗದಾಗ ಮಲಗಿಸಿದ್ದ ಶಾಲು ಹೊಚ್ಚಿ. ಬಂದು ಊಟ ಮುಗಿಸ್ಕೊಂಡು ಬಂಡೆ ಗಿಂಡೆ ಬೆಳಗಿ ಬಿದ್ದೆ ನಗಲೆ. ನಿನ್ನ ತಪ್ಪಿಸಿಕೊಂಡು ಹೋಗಿದ್ದೆಲ್ಲ ಊರಿಗೆ ಅಂತ ತಿಳ್ಕೊಂಡು ಹಾಯ್ಕ 6 ರೇಟ್ ಹಾಕಿದ್ಲು. ಯಾರಿಗೆ? ಅವ್ರ ಅಪ್ಪಗ. ಅಪ್ಪ ಹೊಚ್ಕೊಂಡು ತೆಗೆದ. ಯಾಕೆ ತಂಗಿ, ನನ್ನ ಯಾಕೆ ಗುದ್ದಕ್ಕೆ ಹತ್ತಿದಿ? ಯಪ್ಪ ನೀನನು ಅಂದ್ಲು. ನೀನು ನವ್ನ ಅಂದ. ತುಂಬ ಹೊಚ್ಕೊಂಡು ಮಕ್ಕಂಡ. ಇವ ಹೊರಬಗ್ಗಲ್ದಾಗ ಚಿಲಕ ಹಾಕ್ಕೊಂಡ ಹೊರಗೆ ಕಟ್ಟಿ ಮೇಲೆ ಮಕ್ಕೊಂಡಿದ್ದ. ಈಕೆ ಹೊರಗೆ ಬಂದು ಜಜ್ಜಿಗಿದ್ದಾಳು ಅಂತ. ತಪ್ಪಿಸ್ಕೊಂಡಲ್ಲ ಇವತ್ತ ಅಂತ ತಿಳ್ಕೊಂಡು ಪಡಸಲೆಗೆ ಒಂದು ಹಾಸ್ಕೊಂಡು ಮಕ್ಕೊಂಡು. ಬೆಳಗ್ಗೆ ಹರಿತು. ಹೆಂಡತಿ ಮುಖ ನೋಡಿ ಅಂತಿದ್ದೀವ. ಹಂಗೆ ಮಾಡಿ ನೋಡು ಅಂತ ಅಂತಿದ್ಲ. ಹಾಕಿ ಚೆಂಡ ಹಾಕ್ತಿದ್ದ. ಇರು ನೋಡೋಣ ಇರು. ಆತು. ಮಧ್ಯಾಹ್ನ ಮುಗೀತು. ಮತ್ತು ಸಾಯಂಕಾಲ ಆತು. ಇಬ್ಬರು ಮಾವಂದು ಅಳಿಯಂದು ಕೂಡ ಊಟ ಆತು. ಏನು ಮಾಡಿದೆ ಮಾವ? ನಿನ್ನೆ ಇಲ್ಲಿ ಮಕ್ಕೊಂಡಿದ್ದೆಪ್ಪ, ಬೇಡ ಹೊರಗೆ ಮಕ್ಕೊಂಬಿಡಿ ನೀನು. ಹೊರಗೆ ಆರಾಮೈತೆ ಗಾಳಿ ಗೀಳಿ, ನೀನು ಅಲ್ಲಿ ಮಕ್ಕೋ ಅಂತ ತಿಳ್ಕೊಂಡು ಮಾವನ್ನು ಹೊರಗೆ ಮಲಗಿಸಿ ತಾನು ದಿನ ಮಲಗ ಜಾಗದಾಗ ಮಲಿಕ್ಕೊಂಡ. ಈ ಹೆಣ್ಮಗಳು ಉಂಡು ಗಿಂಡು ಬರೋದ್ರಾಗನ ಆಗಲೇ ನಿದ್ದೆತ್ತಿತ್ತು.
ಆ ಪಿಲ್ಲೆ ಕೋಲಾಗಿ ನಿಂಡಿ ಮಲಿಕೊಂಡು ಜಾಗದಾಗ ಮಲಿಕೊಂಡಿರ್ಬೇಕು ಅಂತ ಹೊರಗೆ ಕದ ತೆಗೆದು ಬಂದು ಮಕ್ಕೊಂಡಿದ್ನಲ್ಲ. ಯಾರು? ಅಪ್ಪ. ಅಪ್ಪನ ಹೊರಗೆ ಮಲಗಿಸಿದ್ದ ಮಾವನ್ನ ಇಲ್ಲೇ ಮಕ್ಕೊಂಡೇನಿ ಮತ್ತು ಅಂತ ತಿಳ್ಕೊಂಡು ಮತ್ತು 6 ಸಲ ಹಾಕಿದ್ಲ ಅವ್ರಿಗೆ. ಯಜಮಾನ ಮನುಷ್ಯ ಸುಟ್ಟು ಬಂದ್ರೆ ಮನೆಗೆ ಏನ ದನಗಿನ ಇದೆ, ನನ್ನ ಹೊಡೆಯಕ್ಕೆ ಕರ್ಕೊಂಡು ಬಂದಿರ ನಿಮ್ಮ ಮನೆಗೆ. ನಿನ್ನೆ ಅಲ್ಲಿ ಮಕ್ಕೊಂಡೆ ಅಲ್ಲಿ ಹೊಡಿದ್ವಿ, ಇಲ್ಲಿ ಬಂದು ಮಕ್ಕೊಂಡೇನಿ ಇಲ್ಲಿ ಹೊಡಿತೀವಿ ಏನವೇ ಅಂತ ತಿಳ್ಕೊಂಡು ಒಳಗೆ ರೈತರ ಮಂದೆ ಹಸಿ ದಂಟಿದ್ದು ಬಾದ್ಲ್ಯಾಗ ಒಂದು 3-4 ಜೋಡಿಸಿ ನಾ ದನಕ್ಕೆ ಬಡದಂಗೆ ಬಡುದ ಹಕ್ಕ ಮಾವ ಅಂತಿದ್ದು. ಮಾವ ನೀ 2 ದಿವಸ ಬಡಿಸಿಕೊಳ್ಳಾಕ ಈ ನಮೂನಿ ಆಗಿದಿ, ನನ್ನ 1 ವಾರ ಅಥವಾ ಯಪ್ಪ ಬಡಿಯಾಕತ್ತಿ ಅಂತ. ಹಿರಿಯ ಹಿರಿಯ ಮಠದ ಅವರಲ್ಲಿ ತನ್ಮಠ ಬಂಧು ವರ್ಗ ಮಠಕಿರ್ಪ ಶಿಷ್ಯರು 100 ಜನರಲ್ಲಿ ನಿಲ್ಲದ ವಿವರ್ಧಿಸುದೆ ಮುದ ಸುಮವಲ್ಲವೆಂ ಗುರ್ತಿಸುದೆ ಹುಟ್ಟಿದ ಉಲ್ಲಸಿದ ಗುರು ಲಕ್ಷಣದ ಸುತನ ಮಹಾ ಅಂಬಿಕೆಯೋ. ಉತ್ತಮವಾಗಿರತಕ್ಕಂಥ ಶುಭ ಮುಹೂರ್ತದಲ್ಲಿ ಯಾವ ರುದ್ರಮ್ಮ ತಾಯಿಯ ಗರ್ಭದ ಮುಖಾಂತರವಾಗಿ ಆ ಗಂಡು ಮಗುವಿನ ಒಂದು ಜನನ ಅಂಬತಕ್ಕಂಥದ್ದು ಆಗುತ್ತದೆ. ಅದಾಗ್ಗೆ ಸರ್ವರಿಗೇ ಕೂಡ ಸಂತೋಷ ಅಂಬತಕ್ಕಂಥದ್ದು. ಯಾಕೆ? ಗಂಡು ಹುಟ್ಟಿದರೆ ಗಂಗಾಳ ಬಾರಿಸ್ತಾರೆ, ಹೆಣ್ಣು ಹುಟ್ಟಿದರೆ ಮರ ಬಾರಿಸ್ತಾರೆ. ಮರ ಹಸನು ಮಾಡೋ ಮರ ಇಲ್ಲಿ ಹಂಗೈತೋ ಗೊತ್ತಿಲ್ಲ, ನಮ್ಮ ಭಾಗದ ಸುದ್ದಿ ನಾನು ಹೇಳ್ತಕ್ಕಂತೀನಿ. ಹೆಣ್ಣು ಹುಟ್ಟಿದ ಅಂದ ಕೂಡ ಅಯ್ಯ ಅಂತಾವ. ಹೆಣ್ಣು ಹುಟ್ಟಿದ ಬಹಳ ಚಲೋ. ಈಗ ಹೆಣ್ಣು ಸಿಗುವಲ್ವ ಯಾರಿಗೆ ಮಾಡಿಕಬೇಕನ್ನರ್ಗೆ. ಹೆಣ್ಣು ಹುಟ್ಟಿದ ಕೂಡಲೇ ಮಾರಿ ಕಿವಿಸ್ತೀವಲ್ಲ, ಅದು ಅಲ್ಲ. ಹೆಣ್ಣು ಹುಟ್ಟಿತು ಒಂದು ಅಕ್ಷಣವೇನೆ. ಹಡೆದಿರತಕ್ಕಂಥವ್ರು ಸತ್ತಾಗ ಉತ್ತರ ಮುಟ್ಟಿಸ್ತಾವ. ಗಂಡು ಮಕ್ಕಳು ಹಂಗಲ್ಲ. ಇನ್ನು ಸತ್ತಿಲ್ಲನವ, ಇನ್ನು ಸತ್ತಿಲ್ಲನಕಿ, ಸಾಯಲ್ ಹೋಗಿ ಬರ್ತೀವಿ ಅಂತಾರೆ ಗಂಡು ಮಕ್ಕಳು. ಆದರೆ ಹೆಣ್ಣು ಹಾಗಲ್ಲ, ಕುರುಳಿನ ಕುಡಿ ಅದು. ನಮ್ಮವು ಸತ್ಲು ಅಂದರೆ, ನಮ್ಮ ಅಪ್ಪ ಸತ್ತ ಅಂದರೆ, ನಮ್ಮವರು ತೀರಿಕೊಂಡ್ರು ಅಂದರೆ ಎಷ್ಟು ಸಂಕಟ ಬಿಡುತ್ತದೆ. ಹಾಗೆ ಹೆಣ್ಣು ಹಡೆದ ಕೂಡಲೇ ನಾವು ಮಾರಿ ಕಿವಿಸ್ತೀವಿ, ಅದು ಅಲ್ಲ. ಗಂಡು ಹುಟ್ಟಿದ ಕೂಡಲೇ ಗಂಗಾಳ ಬಾರಿಸುವುದು ಬಹಳ ಖುಷಿ, ಪೇಡೆ ಹಂಚುವುದು. ಅವ ಮುಂದೆ ವಯಸ್ಸಿಗೆ ಬಂದ, ಲಗ್ನ ಆತು, ಕನ್ಯೆ ಹಿಡಿದು ಮನೆ ಬಂದು ಗಂಡ ತಂದೆ ತಾಯಿನ ಒದ್ದು ಹೋಗಿಬಿಡ್ತಾನೆ. ಆದರೂ ಗಂಡ್ಮಗ ಬೇಕು ಅಂತೀವಿ ನಾವು. ಇರಲಿ, ಇಲ್ಲಿ ಆ ಯಾವ ರುದ್ರಮ್ಮ ತಾಯಿಯ ಗರ್ಭದ ಮುಖಾಂತರವಾಗಿ ಉತ್ತಮವಾಗಿರುವ ಶುಭ ಮುಹೂರ್ತದೊಳಗೆ ಗಂಡು ಮಗುವಿನ ಒಂದು ಜನನಾಂಬತಕ್ಕಂಥದ್ದು ಆಗುತ್ತದೆ. ಅವಾಗ್ಯ ತಾಯಿಯಾಗಿರ್ತಕ್ಕಂಥ ರುದ್ರಮ್ಮನಿಗೆ ಬಹಳ ಸಂತೋಷ. ಆ ಮಗುವನ್ನು ಹುಟ್ಟಿದ 12 ದಿವಸಕ್ಕೆ ತೊಟ್ಟಿಲಕ್ಕೆ ಹಾಕಿ ಆ ಒಂದು ಕಾರ್ಯಕ್ರಮ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅವನಿಗೆ ಸದಾಶಿವಯ್ಯ ಸದಾಶಿವಯ್ಯ ಅಂತಕ್ಕಂಥ ಹೆಸರನ್ನು ಇಡ್ತಾ ಇದ್ದಾರೆ. ಇವತ್ತಿನ ದಿವಸ ಯಾವ ತೊಟ್ಟಿಲೆ ಕಾರ್ಯಕ್ರಮ ಪೂಜ್ಯರ ಸನ್ನಿಧಿಯೊಳಗೆ ಆ ಒಂದು ಕಾರ್ಯಕ್ರಮ ಜರುಗುತ್ತದೆ. ಜೋಗಳ ಹಾಡಬೇಕಾಗಿರತಕ್ಕಂಥ ತಾಯಂದರಿದ್ದರೆ, ಭಕ್ತಿಯ ಹಾಡನ್ನು ಹಾಡಬೇಕು ಇರತಕ್ಕಂಥ ತಾಯಂದಿರಿದ್ದರೆ ಅವುಗಳನ್ನು ಹಾಡಬೇಕು. ಆ ಮಗುವಿಗೆ ಸದಾಶಿವ ಸದಾಶಿವಯ್ಯ ಎಂಬತಕ್ಕಂಥ ನಾಮವನ್ನು ಹೆಸರನ್ನು ಇಟ್ಟು ಜೋಗಳವನ್ನು ಹಾಡಿ ತೊಟ್ಲಕ್ಕೆ ಹಾಕಿ ಅನ್ನುವುದನ್ನು ಹೇಳ್ತಾ ಇವತ್ತು ಮುಂದಿನ ಕಾರ್ಯಕ್ರಮವನ್ನು ದೈವದ ಪಾಲಿಗೆ ಬಿಟ್ಟು ಬಿಡುತ್ತೇನೆ.